ಸ್ಥಾನದಿಂದ ಕೆಳಗಿಳಿಬೇಕು ಅಂತ ಕೂಗು ಎದ್ದಿದೆ. BJP ಎದ್ದಿದೆ, ಕಾಂಗ್ರೆಸ್ನ ಒಳಗೆ ಕೂಡ ಕೆಲವರು ಆಸೆ ಇರುತ್ತೆ. ಈಗ ಎಲ್ಲಿ ತನಕ ಅಂತಂದರೆ ಸಿದ್ದರಾಮಯ್ಯವರು ಕೆಳಗಿಳಿಯೋದೇ ಇಲ್ಲ ಅಂತ ಹೇಳುವಾಗ ಇಲ್ಲ ನಮ್ಮ ನಾಯಕ ಸಿದ್ದರಾಮಯ್ಯ ಅಂತ ಹೇಳ್ತಾರೆ. ಇಲ್ಲಪ್ಪ ಈ ಎಲ್ಲ ಕಾರಣಗಳಿಗಾಗಿ ಕೆಳಗಿಳಿಯುವ ಸಾಧ್ಯತೆ ಇದೆ ಅಂತ ಹೇಳುವಾಗ ಸರ್ ನಮ್ಮದೊಂದು ಹೆಸರು ಹೇಳ್ಬೇಡಿ ಅಂತ ಹೇಳ್ತಾರೆ. CM ಯಾವುದೇ ತಪ್ಪು ಮಾಡಿಲ್ಲ ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ. ಆದರೂ ಕಾಂಗ್ರೆಸ್ನ ಕೆಲ ನಾಯಕರ ಕಣ್ಣಂತೂ CM ಕುರ್ಚಿ ಮೇಲೆ ಇರೋದು ಸುಳ್ಳಲ್ಲ. ಬನ್ನಿ, ಯಾರ ಕಣ್ಣು CM ಕುರ್ಚಿ ಮೇಲೆ ಇದೆ, ಒಂದು ರಿಪೋರ್ಟ್. ಕ್ಷಣ ಕ್ಷಣಕ್ಕೂ ಅಲುಗಾಡುತ್ತಿದೆ CM ಕುರ್ಚಿ. ಕುರ್ಚಿಗೆ ಟವಲ್ ಹಾಕ್ತಾರಾ ಕೈ ನಾಯಕರು? ಸಿದ್ದರಾಮಯ್ಯಗೆ ಹೈಕೋರ್ಟ್ ಬರೆ ಎಳೆದಿದೆ. ರಾಜ್ಯಪಾಲರ ಕ್ರಮವನ್ನ ಎತ್ತಿ ಹಿಡಿದಿದೆ. ಪ್ರಾಸಿಕ್ಯೂಷನ್ ಪ್ರಶ್ನಿಸಿ CM ಸಿದ್ದರಾಮಯ್ಯ ಸಲ್ಲಿಸಿದ ರಿಟ್ ಅರ್ಜಿಯನ್ನ ಹೈಕೋರ್ಟ್ ವಜಾಗೊಳಿಸಿದ್ದು ಪ್ರಕರಣದ ಕುರಿತು ತನಿಖೆ ನಡೆಸುವ ಅವಶ್ಯಕತೆ ಇದೆ ಅಂತ ಹೇಳಿದೆ. ಇದರ ಮಧ್ಯೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಬೇಕು ಅನ್ನೋ ಕೂಗು ವಿಪಕ್ಷಗಳಿಂದ ಕೇಳಿ ಬಂದಿದೆ. ಆದರೆ CM ಯಾವುದೇ ತಪ್ಪು ಮಾಡಿಲ್ಲ ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಿದ್ದಾರೆ. ಸಿದ್ದು ರಾಜೀನಾಮೆ ನೀಡುವ ಪ್ರಶ್ನೆಯೇ ಇಲ್ಲ, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡುವ ಪ್ರಶ್ನೆಯೇ ಇಲ್ಲ ಅಂತ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಹೇಳಿದ್ದಾರೆ. CM ಬೆನ್ನಿಗೆ ನಾನು ಸೇರಿದಂತೆ ಎಲ್ಲರೂ ಜೊತೆಗಿರ್ತೇವೆ, ವಿಪಕ್ಷಗಳು ರಾಜೀನಾಮೆ ಕೇಳಿದ್ರು ಅಂತ ನಾವು ಕೊಡೋದಿಲ್ಲ ಅಂತ ತಿಳಿಸಿದರು. ಇವತ್ತು ಮೈಸೂರಿನ ಮೂಡ ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಅಂತ ನೇರವಾಗಿ ನಿಮ್ಮ ಮೇಲೆ ಆರೋಪ ಬಂದಿರತಕ್ಕಂಥ ಸಂದರ್ಭದಲ್ಲಿ ಗೌರವವಾಗಿ ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು, ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಅನ್ನುವ ಆಗ್ರಹವನ್ನು ನಾನಿವತ್ತು ಮಾಡ್ತಾ ಇದ್ದೇನೆ. ಒಂದು, ನಮ್ಮ ಮುಖ್ಯಮಂತ್ರಿಗಳ ಮೇಲೆ ದೊಡ್ಡ ಷಡ್ಯಂತ್ರ, ನನ್ನ ಮೇಲೆ ಹೆಂಗೆ ದೊಡ್ಡ ಷಡ್ಯಂತ್ರ ಮಾಡಿದ್ರು BJPಯವರು ಮಾಡಿ ಕೇಸ್ ಹಾಕಿ ಜೈಲು ಕಳಿಸಿ, ಏನೋ ಭಗವಂತನ ಕೃಪೆಯಿಂದ ನಾನು ಹೊರಗಡೆ ಬಂದೆ. ಕೇಸು ಕೂಡ ಅದು ಜೈಲಿಗೆ ಹೋಗಿದ್ದ ಕೇಸು ಕೂಡ ವಜಾ ಆಯಿತು. ಹಂಗೆ ಇವತ್ತು ಕೂಡ ಮುಖ್ಯಮಂತ್ರಿಗಳ ಮೇಲೆ ಅವ್ರ ಕುಟುಂಬದ ಮೇಲೆ ಒಂದು ದೊಡ್ಡ ಷಡ್ಯಂತ್ರ ಮಾಡಿದ್ದಾರೆ. ಅವರು ಕ್ಲೀನಾಗೆ ಬರ್ತಾರೆ. ಸಿದ್ದರಾಮಯ್ಯ ವಿರುದ್ಧ ಮುಂದೆ ತನಿಖೆ ನಡೆಯೋದು ಪಕ್ಕ. ಆದರೆ ಮೂಡ ಹಗರಣ ಸಿದ್ದರಾಮಯ್ಯ ಕುರ್ಚಿ ಕಸಿಯೋ ಮಟ್ಟಕ್ಕೆ ಬಂದು ನಿಲ್ಲುತ್ತಾ ಆ ದೇವರೇ ಬಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ಹೈಕೋರ್ಟ್ ತೀರ್ಪು ಬಂದ ಬಳಿಕ ಸಿದ್ದರಾಮಯ್ಯ CM ಸ್ಥಾನದಿಂದ ಕೆಳಗಿಳಿಬೇಕು ಅಂತ ಕೂಗು ಎದ್ದಿದೆ. BJP ಎದ್ದಿದೆ, ಕಾಂಗ್ರೆಸ್ನ ಒಳಗೆ ಕೂಡ ಕೆಲವರು ಆಸೆ ಇರುತ್ತೆ. ಈಗ ಎಲ್ಲಿ ತನಕ ಅಂತಂದರೆ ಸಿದ್ದರಾಮಯ್ಯವರು ಕೆಳಗಿಳಿಯೋದೇ ಇಲ್ಲ ಅಂತ ಹೇಳುವಾಗ ಇಲ್ಲ ನಮ್ಮ ನಾಯಕ ಸಿದ್ದರಾಮಯ್ಯ ಅಂತ ಹೇಳ್ತಾರೆ. ಇಲ್ಲಪ್ಪ ಈ ಎಲ್ಲ ಕಾರಣಗಳಿಗಾಗಿ ಕೆಳಗಿಳಿಯುವ ಸಾಧ್ಯತೆ ಇದೆ ಅಂತ ಹೇಳುವಾಗ ಸರ್ ನಮ್ಮದೊಂದು ಹೆಸರು ಹೇಳ್ಬೇಡಿ ಅಂತ ಹೇಳ್ತಾರೆ. CM ಯಾವುದೇ ತಪ್ಪು ಮಾಡಿಲ್ಲ ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ. ಆದರೂ ಕಾಂಗ್ರೆಸ್ನ ಕೆಲ ನಾಯಕರ ಕಣ್ಣಂತೂ CM ಕುರ್ಚಿ ಮೇಲೆ ಇರೋದು ಸುಳ್ಳಲ್ಲ. ಬನ್ನಿ, ಯಾರ ಕಣ್ಣು CM ಕುರ್ಚಿ ಮೇಲೆ ಇದೆ, ಒಂದು ರಿಪೋರ್ಟ್. ಕ್ಷಣ ಕ್ಷಣಕ್ಕೂ ಅಲುಗಾಡುತ್ತಿದೆ CM ಕುರ್ಚಿ. ಕುರ್ಚಿಗೆ ಟವಲ್ ಹಾಕ್ತಾರಾ ಕೈ ನಾಯಕರು? ಸಿದ್ದರಾಮಯ್ಯಗೆ ಹೈಕೋರ್ಟ್ ಬರೆ ಎಳೆದಿದೆ. ರಾಜ್ಯಪಾಲರ ಕ್ರಮವನ್ನ ಎತ್ತಿ ಹಿಡಿದಿದೆ. ಪ್ರಾಸಿಕ್ಯೂಷನ್ ಪ್ರಶ್ನಿಸಿ CM ಸಿದ್ದರಾಮಯ್ಯ ಸಲ್ಲಿಸಿದ ರಿಟ್ ಅರ್ಜಿಯನ್ನ ಹೈಕೋರ್ಟ್ ವಜಾಗೊಳಿಸಿದ್ದು ಪ್ರಕರಣದ ಕುರಿತು ತನಿಖೆ ನಡೆಸುವ ಅವಶ್ಯಕತೆ ಇದೆ ಅಂತ ಹೇಳಿದೆ. ಇದರ ಮಧ್ಯೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಬೇಕು ಅನ್ನೋ ಕೂಗು ವಿಪಕ್ಷಗಳಿಂದ ಕೇಳಿ ಬಂದಿದೆ. ಆದರೆ CM ಯಾವುದೇ ತಪ್ಪು ಮಾಡಿಲ್ಲ ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಿದ್ದಾರೆ. ಸಿದ್ದು ರಾಜೀನಾಮೆ ನೀಡುವ ಪ್ರಶ್ನೆಯೇ ಇಲ್ಲ, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡುವ ಪ್ರಶ್ನೆಯೇ ಇಲ್ಲ ಅಂತ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಹೇಳಿದ್ದಾರೆ. CM ಬೆನ್ನಿಗೆ ನಾನು ಸೇರಿದಂತೆ ಎಲ್ಲರೂ ಜೊತೆಗಿರ್ತೇವೆ, ವಿಪಕ್ಷಗಳು ರಾಜೀನಾಮೆ ಕೇಳಿದ್ರು ಅಂತ ನಾವು ಕೊಡೋದಿಲ್ಲ ಅಂತ ತಿಳಿಸಿದರು. ಇವತ್ತು ಮೈಸೂರಿನ ಮೂಡ ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಅಂತ ನೇರವಾಗಿ ನಿಮ್ಮ ಮೇಲೆ ಆರೋಪ ಬಂದಿರತಕ್ಕಂಥ ಸಂದರ್ಭದಲ್ಲಿ ಗೌರವವಾಗಿ ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು, ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಅನ್ನುವ ಆಗ್ರಹವನ್ನು ನಾನಿವತ್ತು ಮಾಡ್ತಾ ಇದ್ದೇನೆ. ಒಂದು, ನಮ್ಮ ಮುಖ್ಯಮಂತ್ರಿಗಳ ಮೇಲೆ ದೊಡ್ಡ ಷಡ್ಯಂತ್ರ, ನನ್ನ ಮೇಲೆ ಹೆಂಗೆ ದೊಡ್ಡ ಷಡ್ಯಂತ್ರ ಮಾಡಿದ್ರು BJPಯವರು ಮಾಡಿ ಕೇಸ್ ಹಾಕಿ ಜೈಲು ಕಳಿಸಿ, ಏನೋ ಭಗವಂತನ ಕೃಪೆಯಿಂದ ನಾನು ಹೊರಗಡೆ ಬಂದೆ. ಕೇಸು ಕೂಡ ಅದು ಜೈಲಿಗೆ ಹೋಗಿದ್ದ ಕೇಸು ಕೂಡ ವಜಾ ಆಯಿತು. ಹಂಗೆ ಇವತ್ತು ಕೂಡ ಮುಖ್ಯಮಂತ್ರಿಗಳ ಮೇಲೆ ಅವ್ರ ಕುಟುಂಬದ ಮೇಲೆ ಒಂದು ದೊಡ್ಡ ಷಡ್ಯಂತ್ರ ಮಾಡಿದ್ದಾರೆ. ಅವರು ಕ್ಲೀನಾಗೆ ಬರ್ತಾರೆ. ಸಿದ್ದರಾಮಯ್ಯ ವಿರುದ್ಧ ಮುಂದೆ ತನಿಖೆ ನಡೆಯೋದು ಪಕ್ಕ. ಆದರೆ ಮೂಡ ಹಗರಣ ಸಿದ್ದರಾಮಯ್ಯ ಕುರ್ಚಿ ಕಸಿಯೋ ಮಟ್ಟಕ್ಕೆ ಬಂದು ನಿಲ್ಲುತ್ತಾ ಆ ದೇವರೇ ಬಲ್ಲ.
ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ಹೈಕೋರ್ಟ್ ತೀರ್ಪು ಬಂದ ಬಳಿಕ ಸಿದ್ದರಾಮಯ್ಯ ಸಿಎಂ ಸ್ಥಾನದಿಂದ ಕೆಳಗಿಳಿಬೇಕು ಅಂತ ಕೂಗು ಎದ್ದಿದೆ. ಬಿಜೆಪಿ ಎದ್ದಿದೆ. ಕಾಂಗ್ರೆಸ್ನ ಒಳಗೆ ಕೂಡ ಕೆಲವರ ಆಸೆ ಇರುತ್ತೆ. ಈಗ ಎಲ್ಲಿ ತನಕ ಅಂತಂದರೆ ಸಿದ್ದರಾಮಯ್ಯರು ಕೆಳಗಿಳಿಯೋದೇ ಇಲ್ಲ ಅಂತ ಹೇಳುವಾಗ, ಇಲ್ಲ ನಮ್ಮ ನಾಯಕ ಸಿದ್ದರಾಮಯ್ಯ ಅಂತ ಹೇಳ್ತಾರೆ. ಇಲ್ಲಪ್ಪ ಈ ಎಲ್ಲ ಕಾರಣಗಳಿಗಾಗಿ ಕೆಳಗಿಳಿಯುವ ಸಾಧ್ಯತೆ ಇದೆ ಅಂತ ಹೇಳುವಾಗ, ಸರ್ ನಮ್ಮದೊಂದು ಹೆಸರು ಹೇಳ್ಬೇಡಿ ಅಂತ ಹೇಳ್ತಾರೆ. ಸಿಎಂ ಯಾವುದೇ ತಪ್ಪು ಮಾಡಿಲ್ಲ ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ. ಆದರೂ ಕಾಂಗ್ರೆಸ್ನ ಕೆಲ ನಾಯಕರ ಕಣ್ಣಂತೂ ಸಿಎಂ ಕುರ್ಚಿ ಮೇಲೆ ಇರೋದು ಸುಳ್ಳಲ್ಲ. ಬನ್ನಿ, ಯಾರ ಕಣ್ಣು ಸಿಎಂ ಕುರ್ಚಿ ಮೇಲೆ ಇದೆ, ಒಂದು ರಿಪೋರ್ಟ್. ಕ್ಷಣ ಕ್ಷಣಕ್ಕೂ ಅಲುಗಾಡುತ್ತಿದೆ ಸಿಎಂ ಕುರ್ಚಿ. ಕುರ್ಚಿಗೆ ಟವಲ್ ಹಾಕ್ತಾರಾ ಕೈ ನಾಯಕರು? ಸಿದ್ದರಾಮಯ್ಯಗೆ ಹೈಕೋರ್ಟ್ ಬರೆ ಎಳೆದಿದೆ. ರಾಜ್ಯಪಾಲರ ಕ್ರಮವನ್ನ ಎತ್ತಿ ಹಿಡಿದಿದೆ. ಪ್ರಾಸಿಕ್ಯೂಷನ್ ಪ್ರಶ್ನಿಸಿ ಸಿಎಂ ಸಿದ್ದರಾಮಯ್ಯ ಸಲ್ಲಿಸಿದ ರಿಟ್ ಅರ್ಜಿಯನ್ನ ಹೈಕೋರ್ಟ್ ವಜಾಗೊಳಿಸಿದ್ದು, ಪ್ರಕರಣದ ಕುರಿತು ತನಿಖೆ ನಡೆಸುವ ಅವಶ್ಯಕತೆ ಇದೆ ಅಂತ ಹೇಳಿದೆ. ಇದರ ಮಧ್ಯೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಬೇಕು ಅನ್ನೋ ಕೂಗು ವಿಪಕ್ಷಗಳಿಂದ ಕೇಳಿ ಬಂದಿದೆ. ಆದರೆ ಸಿಎಂ ಯಾವುದೇ ತಪ್ಪು ಮಾಡಿಲ್ಲ ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಿದ್ದಾರೆ. ಸಿದ್ದು ರಾಜೀನಾಮೆ ನೀಡುವ ಪ್ರಶ್ನೆಯೇ ಇಲ್ಲ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡುವ ಪ್ರಶ್ನೆಯೇ ಇಲ್ಲ ಅಂತ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಸಿಎಂ ಬೆನ್ನಿಗೆ ನಾನು ಸೇರಿದಂತೆ ಎಲ್ಲರೂ ಜೊತೆಗಿರ್ತೇವೆ. ವಿಪಕ್ಷಗಳು ರಾಜೀನಾಮೆ ಕೇಳಿದರು ಅಂತ ನಾವು ಕೊಡೋದಿಲ್ಲ ಅಂತ ತಿಳಿಸಿದರು. ಇವತ್ತು ಮೈಸೂರಿನ ಮೂಡ ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಅಂತ ನೇರವಾಗಿ ನಿಮ್ಮ ಮೇಲೆ ಆರೋಪ ಬಂದಿರತಕ್ಕಂಥ ಸಂದರ್ಭದಲ್ಲಿ ಗೌರವವಾಗಿ ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು, ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಅನ್ನುವ ಆಗ್ರಹವನ್ನು ನಾನಿವತ್ತು ಮಾಡ್ತಾ ಇದ್ದೇನೆ. ಒಂದು, ನಮ್ಮ ಮುಖ್ಯಮಂತ್ರಿಗಳ ಮೇಲೆ ದೊಡ್ಡ ಷಡ್ಯಂತ್ರ, ನನ್ನ ಮೇಲೆ ಹೆಂಗೆ ದೊಡ್ಡ ಷಡ್ಯಂತ್ರ ಮಾಡಿದ್ರು ಬಿಜೆಪಿಯವರು ಮಾಡಿ ಕೇಸ್ ಹಾಕಿ ಜೈಲು ಕಳಿಸಿ, ಏನೋ ಭಗವಂತನ ಕೃಪೆಯಿಂದ ನಾನು ಹೊರಗಡೆ ಬಂದೆ. ಕೇಸು ಕೂಡ ಅದು ಜೈಲಿಗೆ ಹೋಗಿದ್ದ ಕೇಸು ಕೂಡ ವಜಾ ಆಯಿತು. ಹಂಗೆ ಇವತ್ತು ಕೂಡ ಮುಖ್ಯಮಂತ್ರಿಗಳ ಮೇಲೆ, ಅವ್ರ ಕುಟುಂಬದ ಮೇಲೆ ಒಂದು ದೊಡ್ಡ ಷಡ್ಯಂತ್ರ ಮಾಡಿದ್ದಾರೆ. ಅವರು ಕ್ಲೀನಾಗೆ ಬರ್ತಾರೆ. ಸಿದ್ದರಾಮಯ್ಯ ವಿರುದ್ಧ ಮುಂದೆ ತನಿಖೆ ನಡೆಯೋದು ಪಕ್ಕ. ಆದರೆ ಮೂಡ ಹಗರಣ ಸಿದ್ದರಾಮಯ್ಯ ಕುರ್ಚಿ ಕಸಿಯೋ ಮಟ್ಟಕ್ಕೆ ಬಂದು ನಿಲ್ಲುತ್ತಾ ಆ ದೇವರೇ ಬಲ್ಲ. ಬ್ಯೂರೋ ರಿಪೋರ್ಟ್, ಇನ್ನು ಹೈಕೋರ್ಟ್ ತೀರ್ಪು ಬಂದ ಬಳಿಕ ಸಿದ್ದರಾಮಯ್ಯ ಸಿಎಂ ಸ್ಥಾನದಿಂದ ಕೆಳಗಿಳಿಬೇಕು ಅಂತ ಕೂಗು ಎದ್ದಿದೆ. ಬಿಜೆಪಿ ಎದ್ದಿದೆ. ಕಾಂಗ್ರೆಸ್ನ ಒಳಗೆ ಕೂಡ ಕೆಲವರ ಆಸೆ ಇರುತ್ತೆ. ಈಗ ಎಲ್ಲಿ ತನಕ ಅಂತಂದರೆ ಸಿದ್ದರಾಮಯ್ಯರು ಕೆಳಗಿಳಿಯೋದೇ ಇಲ್ಲ ಅಂತ ಹೇಳುವಾಗ, ಇಲ್ಲ ನಮ್ಮ ನಾಯಕ ಸಿದ್ದರಾಮಯ್ಯ ಅಂತ ಹೇಳ್ತಾರೆ. ಇಲ್ಲಪ್ಪ ಈ ಎಲ್ಲ ಕಾರಣಗಳಿಗಾಗಿ ಕೆಳಗಿಳಿಯುವ ಸಾಧ್ಯತೆ ಇದೆ ಅಂತ ಹೇಳುವಾಗ, ಸರ್ ನಮ್ಮದೊಂದು ಹೆಸರು ಹೇಳ್ಬೇಡಿ ಅಂತ ಹೇಳ್ತಾರೆ. ಸಿಎಂ ಯಾವುದೇ ತಪ್ಪು ಮಾಡಿಲ್ಲ ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ. ಆದರೂ ಕಾಂಗ್ರೆಸ್ನ ಕೆಲ ನಾಯಕರ ಕಣ್ಣಂತೂ ಸಿಎಂ ಕುರ್ಚಿ ಮೇಲೆ ಇರೋದು ಸುಳ್ಳಲ್ಲ. ಬನ್ನಿ, ಯಾರ ಕಣ್ಣು ಸಿಎಂ ಕುರ್ಚಿ ಮೇಲೆ ಇದೆ, ಒಂದು ರಿಪೋರ್ಟ್. ಕ್ಷಣ ಕ್ಷಣಕ್ಕೂ ಅಲುಗಾಡುತ್ತಿದೆ ಸಿಎಂ ಕುರ್ಚಿ. ಕುರ್ಚಿಗೆ ಟವಲ್ ಹಾಕ್ತಾರಾ ಕೈ ನಾಯಕರು? ಸಿದ್ದರಾಮಯ್ಯಗೆ ಹೈಕೋರ್ಟ್ ಬರೆ ಎಳೆದಿದೆ. ರಾಜ್ಯಪಾಲರ ಕ್ರಮವನ್ನ ಎತ್ತಿ ಹಿಡಿದಿದೆ. ಪ್ರಾಸಿಕ್ಯೂಷನ್ ಪ್ರಶ್ನಿಸಿ ಸಿಎಂ ಸಿದ್ದರಾಮಯ್ಯ ಸಲ್ಲಿಸಿದ ರಿಟ್ ಅರ್ಜಿಯನ್ನ ಹೈಕೋರ್ಟ್ ವಜಾಗೊಳಿಸಿದ್ದು, ಪ್ರಕರಣದ ಕುರಿತು ತನಿಖೆ ನಡೆಸುವ ಅವಶ್ಯಕತೆ ಇದೆ ಅಂತ ಹೇಳಿದೆ. ಇದರ ಮಧ್ಯೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಬೇಕು ಅನ್ನೋ ಕೂಗು ವಿಪಕ್ಷಗಳಿಂದ ಕೇಳಿ ಬಂದಿದೆ. ಆದರೆ ಸಿಎಂ ಯಾವುದೇ ತಪ್ಪು ಮಾಡಿಲ್ಲ ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಿದ್ದಾರೆ. ಸಿದ್ದು ರಾಜೀನಾಮೆ ನೀಡುವ ಪ್ರಶ್ನೆಯೇ ಇಲ್ಲ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡುವ ಪ್ರಶ್ನೆಯೇ ಇಲ್ಲ ಅಂತ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಸಿಎಂ ಬೆನ್ನಿಗೆ ನಾನು ಸೇರಿದಂತೆ ಎಲ್ಲರೂ ಜೊತೆಗಿರ್ತೇವೆ. ವಿಪಕ್ಷಗಳು ರಾಜೀನಾಮೆ ಕೇಳಿದರು ಅಂತ ನಾವು ಕೊಡೋದಿಲ್ಲ ಅಂತ ತಿಳಿಸಿದರು. ಇವತ್ತು ಮೈಸೂರಿನ ಮೂಡ ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಅಂತ ನೇರವಾಗಿ ನಿಮ್ಮ ಮೇಲೆ ಆರೋಪ ಬಂದಿರತಕ್ಕಂಥ ಸಂದರ್ಭದಲ್ಲಿ ಗೌರವವಾಗಿ ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು, ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಅನ್ನುವ ಆಗ್ರಹವನ್ನು ನಾನಿವತ್ತು ಮಾಡ್ತಾ ಇದ್ದೇನೆ. ಒಂದು, ನಮ್ಮ ಮುಖ್ಯಮಂತ್ರಿಗಳ ಮೇಲೆ ದೊಡ್ಡ ಷಡ್ಯಂತ್ರ, ನನ್ನ ಮೇಲೆ ಹೆಂಗೆ ದೊಡ್ಡ ಷಡ್ಯಂತ್ರ ಮಾಡಿದ್ರು ಬಿಜೆಪಿಯವರು ಮಾಡಿ ಕೇಸ್ ಹಾಕಿ ಜೈಲು ಕಳಿಸಿ, ಏನೋ ಭಗವಂತನ ಕೃಪೆಯಿಂದ ನಾನು ಹೊರಗಡೆ ಬಂದೆ. ಕೇಸು ಕೂಡ ಅದು ಜೈಲಿಗೆ ಹೋಗಿದ್ದ ಕೇಸು ಕೂಡ ವಜಾ ಆಯಿತು. ಹಂಗೆ ಇವತ್ತು ಕೂಡ ಮುಖ್ಯಮಂತ್ರಿಗಳ ಮೇಲೆ, ಅವ್ರ ಕುಟುಂಬದ ಮೇಲೆ ಒಂದು ದೊಡ್ಡ ಷಡ್ಯಂತ್ರ ಮಾಡಿದ್ದಾರೆ. ಅವರು
ಕ್ಲೀನಾಗೆ ಬರ್ತಾರೆ. ಸಿದ್ದರಾಮಯ್ಯ ವಿರುದ್ಧ ಮುಂದೆ ತನಿಖೆ ನಡೆಯೋದು ಪಕ್ಕ. ಆದರೆ ಮೂಡ ಹಗರಣ ಸಿದ್ದರಾಮಯ್ಯ ಕುರ್ಚಿ ಕಸಿಯೋ ಮಟ್ಟಕ್ಕೆ ಬಂದು ನಿಲ್ಲುತ್ತಾ ಆ ದೇವರೇ ಬಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.